ಏನ್ ಸರ್ ನಿನ್ನೆ ಹೀರೋ ತರ ಟಿವಿ ಪ್ರೋಗ್ರಾಮ್ ಅಲ್ಲಿ ಮಿಂಚ್ಬಿಟ್ರೆ? ಒಳ್ಳೆ ಮೇಕಪ್ ಹಾಕೊಂಡು ತುಂಬಾ ಸ್ಮಾರ್ಟ್ ಆಗಿದ್ರಲ್ಲ ಸರ್. ಮೇಕಪ್ ಹಾಕೊಂಡು ಸ್ಮಾರ್ಟ್ ಆಗಿರಕ್ ನಾನೇನ್ ಫಿಲಮ್ ಆಕ್ಟ್ರಾ? ಹಾಗೆ ಸ್ಮಾರ್ಟ್ ಆಗಿದ್ದೀನ್ರಿ. ಏನ್ ಸರ್ ನಿಮ್ಗೆ ಕ್ಯಾಮ್ರಾ ಮುಂದೆ ಭಯ ಆಗ್ಲಿಲ್ವಾ? ಅಯ್ಯೋ, ಡಿಪಾರ್ಟ್ಮೆಂಟ್ ಅಲ್ಲಿ ಎಂತೆಂತ ಎನ್ಕೌಂಟರ್ನ ಫೇಸ್ ಮಾಡಿದೀನಿ. ಆಫ್ಟರ್ ಆಲ್ ಕ್ಯಾಮ್ರಾ ಫೇಸ್ ಮಾಡಕ್ ಭಯ ಪಡ್ತೀನೇನ್ರಿ? ರಿಯಲಿ ಅವ್ರು ಗ್ರೇಟ್ ಸರ್. ಅಂತೂ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಮಾಡದೇ ಇರೋದನ್ನ ನೀವು ಮಾಡ್ಬಿಟ್ರಲ್ಲ ಸರ್. ಪ್ರತಾಪ್ ಸರ್ ಯಾರಿಗೂ ಇಂಟರ್ವ್ಯೂ ಕೊಡಬಾರ್ದು ಅಂತ ಆರ್ಡರ್ ಮಾಡಿದಾರಲ್ಲ ಸರ್? ಆರ್ಡ್ರಿಗೆಲ್ಲ ಹೊಡೀರಿ ಗೋಲಿ. ಇದೆಲ್ಲ ನಮ್ಮ ಪರ್ಸನಲ್ ಅಲ್ಲ. ಅವ್ರ ಬಾಸ್ ಅಂದ್ಬಿಟ್ಟು ಅವ್ರು ಹೇಳಿದಕ್ಕೆಲ್ಲ ನಾವು ಕುಣಿಯಕ್ಕಾಗತ್ತಾ? ಸರ್ ಗುಡ್ ಮಾರ್ನಿಂಗ್. ಸರ್ ನಾನು ಮುಸ್ತಾಕ್ ಶೆಟ್ಟಿ ಬರ್ತಾ ಇದ್ದಾನೆ. ಇನ್ಫಾರ್ಮೇಶನ್ ಪಕ್ಕಾನಾ? ಅವ್ರದ್ದು ಹೆಂಡತಿ ಪ್ರೆಗ್ನೆಂಟ್ ಅಲ್ಲ ಸರ್, ನೋಡಕ್ಕೆ ಬಂದೇ ಬರ್ತಾನೆ. ಶೆಟ್ಟಿ ಬರ್ತಾ ಇದ್ದಾನ, ಬರ್ಲಿ. ಅಚ್ಚಾ ಸಾಬ್. ಏನ್ ಚಿನ್ನ, ಹೇಗಿದೆಯಾ? ಚೆನ್ನಾಗಿದೆ. ಕೂತ್ಕೋ. ಏನಂತ ನನ್ ಮಗ ತುಂಬಾ ಗಲಾಟೆ ಮಾಡ್ತಾನ? ಇಲ್ಲಿ ತಪ್ಪಿಸ್ಕೊಂಬಿಟ್ಟ ಸ್ಕೌಂಡ್ರಲ್. ಸ್ವಾಮಿ, ಆಂಬುಲೆನ್ಸ್ ಫೋನ್ ಮಾಡಿ. ಎಸ್ ಸರ್. ಸಾರಿ ಸರ್, ಲೇಟ್ ಆಗೋಯ್ತಾ? ಓಕೆ, ಇಟ್ಸ್ ಓಕೆ. ನಾನು ನಿಮ್ಗೋಸ್ಕರನೇ ಬೇಗ ಬಂದೆ. ಅದೇನೇನು ಕೇಳಬೇಕು ಅಂತಿದ್ರೆ ಬೇಗ ಕೇಳಿ. ಓಕೆ ಸರ್. ಅದೇ ಸರ್, ಈ 1 ತಿಂಗಳಲ್ಲಿ 2 ಎನ್ಕೌಂಟರ್ ನಡೆದಿದೆ. ಈ 2 ಎನ್ಕೌಂಟರ್ ಅಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ. ಇದು ನಿಮಗೆ ಸರಿ ಅನ್ನಿಸ್ತಾ? ನೋ, ನನಗೆ ಸರಿ ಅನ್ನಿಸ್ಲಿಲ್ಲ. ಮೊದಲನೇದು ಮೇಜರ್ ಮಿಸ್ಟೇಕ್. ಅದರಲ್ಲಿ ತುಂಬ ರಿಸ್ಕ್ ಇತ್ತು. ಜೀವಂತವಾಗಿ ಏನಾರು ಹಿಡಿದಿದ್ದಿದ್ರೆ ಏನಾದರೂ ಕ್ಲೂ ಸಿಕ್ತಿತ್ತು. ಓ, ಪ್ರತಾಪ್ ಬಂದ್ರು ಅನ್ಸುತ್ತೆ. ಓ ಮೈ ಗಾಡ್.
ಗುಡ್ ಮಾರ್ನಿಂಗ್ ಸರ್. ಏನ್ ಸ್ವಾಮಿ ಇವತ್ತು ಬೇಗ ಬಂದ್ಬಿಟ್ಟಿದ್ದೀರಾ? ಏನಿಲ್ಲ ಸರ್, ಪ್ರೆಸ್ ರಿಪೋರ್ಟರ್ ನಿಮ್ಮನ್ನ 2 ಪ್ರಶ್ನೆ ಕೇಳಬೇಕಂತೆ. ಆಗ್ಲೇ ನೀವೆಲ್ಲ ಆನ್ಸರ್ ಮಾಡಿರ್ಬೇಕಲ್ಲ. ಎಸ್ ಸರ್. ನೋ ಸರ್. ನಿಮ್ಮನ್ನ ಬರಬೇಡಿ ಅಂತ ಅವತ್ತೇ ಹೇಳಿಲ್ವೇನ್ರಿ? ಸರ್ ಪ್ಲೀಸ್ ಸರ್, 2 ಕ್ವಶನ್ ಸರ್. ಅದೇನ್ ಕೇಳ್ಬೇಕು ಅಂತಿದ್ದೀರೋ ಬೇಗನೆ ಕೇಳಿ. ಸರ್ ನಿಮ್ ಟ್ರೂಪಲ್ಲಿ ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಟ್ರೂಪಲ್ಲಿ ನೀವು ನಡೆಸಿದ ಎನ್ಕೌಂಟರ್ ಬಗ್ಗೆ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆಯಲ್ಲ ಸರ್? ಅದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ವಿಷಯ. ನೆಕ್ಸ್ಟ್. ಹೋಮ್ ಮಿನಿಸ್ಟರ್ ಮಗಳನ್ನ ಕಿಡ್ನಾಪ್ ಮಾಡಿರೋರಲ್ಲಿ ಯಾರಾದರೂ ಒಬ್ರು ಉಳಿದಿದ್ರೆ ನಿಮಗೆ ಮೇಜರ್ ಇನ್ಫಾರ್ಮೇಶನ್ ಸಿಕ್ತಿತ್ತು. ಎನ್ಕೌಂಟರ್ ಹೆಸರಲ್ಲಿ ವಸಂತ್ ಶೆಟ್ಟಿ ಹೆಂಡತಿ, ಅದು ಪ್ರೆಗ್ನೆಂಟ್ ವುಮೆನ್, ಅಮಾಯಕ ಸಾವು. ಇದ್ರ ಬಗ್ಗೆ ಕಿಡ್ನಾಪರ್ಸ್ ಕೈಯಲ್ಲಿ ಲೋಡೆಡ್ ಗನ್ಸ್ ಇತ್ತು, ಅವ್ರನ್ನ ಮೇಲೆ ಫೈರ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಹಿಡಿಯೋ ಪ್ರಯತ್ನ ಮಾಡಿದ್ರೆ ಉಳ್ತಾ ಇದ್ದಿದ್ದು ಅವ್ರ ಹೆಣ ಅಲ್ಲ, ನಮ್ ಹೆಣ. ಇನ್ನು ಆ ವಸಂತ್ ಶೆಟ್ಟಿ ಹೆಂಡತಿ ಕೇಸು, ಈ ಕೇಸಲ್ಲೂ ಅಷ್ಟೇ. ಶೆಟ್ಟಿ ನಮ್ಮ ಮೇಲೆ ಫೈರ್ ಮಾಡ್ದ, ನಾವು ಫೈರ್ ಮಾಡಿದ್ವಿ. ಬೈ ಮಿಸ್ಟೇಕ್ ಅವನ ಹೆಂಡತಿಗೆ ಬಿತ್ತು. ಅದ್ರ ಬಗ್ಗೆ ನಮಗೂ ದುಃಖ ಇದೆ. ಆದರೆ ಕ್ರಿಮಿನಲ್ ಫ್ಯಾಮಿಲೀಸ್ಗೆ ಇದೊಂದು ಲೆಸನ್ನು. ಅವರು ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತೀರಾ, ಪೊಲೀಸ್ಗೆ ಇನ್ಫಾರ್ಮ್ ಮಾಡಬೇಕು. ಇಲ್ಲದಿದ್ರೆ ಈ ರೀತಿ. ಓಕೆ, ಯು ಮೇ ಗೋ ನೌ. ಸರ್ ಲಾಸ್ಟ್ ಕ್ವೆಶ್ಚನ್ ಸರ್. ಪ್ಲೀಸ್. ಥ್ಯಾಂಕ್ ಯು ಸರ್. ವಿಜಯ್, ಹಾ ಹೇಳಿ ಶೆಟ್ಟಿ. ಏಯ್, ನೀನ್ ಮಾಡಿ ಸರಿಯಲ್ಲ. ನನ್ನ ಹೆಂಡತಿ ಏನೇ ತಪ್ಪು ಮಾಡಿದ್ಲು? ನೀನು ಅವನ್ನ ಸಾಯಿಸಬಾರ್ದಾಗಿತ್ತು. ಇದೇ ರೀತಿ ಪ್ರಶ್ನೆಗೆ ಈಗ ತಾನೇ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಆನ್ಸರ್ ಮಾಡಿದೆ. ನೀನೊಬ್ಬ ಅಂಡರ್ ವರ್ಲ್ಡ್ ಡಾನ್ ಅಲ್ವಾ? ಹೇಗಾಯ್ತು ಅಂತ ನಿನಗೆ ಗೊತ್ತಿರ್ಬೇಕಲ್ಲ. ಏಯ್, ಮೊದಲನೇ ಸಾರಿ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ದ್ವೇಷ ಹುಟ್ಟಾಗ್ ಮಾಡಿದ್ಯಾ. ಬಿ ಕೇರ್ಫುಲ್. ಹೇ ಹೇ ಹೇ, ನಾವಿಬ್ರು ದೋಸ್ತುಗಳಾಗ್ಬಿಟ್ರೆ ಕೇಲ್ನಲ್ಲಿ ಮಜಾ ಇರಲ್ಲ ಕಣೋ. ನೀನ್ ನನ್ನ ದ್ವೇಷಿಸ್ಬೇಕು, ಆವಾಗಲೇ ಕಣ ಎನ್ಕೌಂಟರ್ ನಡೆಯೋದು. ಓಹೋ, ನೀನೊಬ್ಬ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅನ್ನೋದನ್ನೇ ಮರ್ತು ಹೋಗ್ಬಿಟ್ಟಿದ್ದೆ. ಹಾ, ಮರಿಬಾರ್ದು ಅಂತಾನೆ ಆಗಾಗ ಈ ರೀತಿ ಶಾಕ್ ಟ್ರೀಟ್ಮೆಂಟ್ ಕೊಡೋದು. ನಿಮ್ಗೆಲ್ಲ ನಾಲ್ಕು ಸತ್ತೋಗಟ ಕೂಗರ್ಲ ಎಲ್ಲರೂ. ಇಷ್ಟೊಂದು ಕೂಕೋತಿದ್ರು ಆಕಾಶದಾಗ ಒಂದು ಕಾಗೆನೂ ಇಲ್ವಲ್ಲ, ಎಲ್ಲ ಅಪ್ಸ್ಕೊಂಡಾಗ್ಬಿಟ್ಟವೆ. ಅಮ್ಮ, ಎಲ್ಲ ಆ ಕಲ್ಯಾಣ ಮಂಟಪದ ಹತ್ರ ದೊಡ್ಡ ತೊಟ್ಟಿ ಆಯ್ತಲ್ಲ, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟವೆ. ಯಾಕಳ? ಅಯ್ಯೋ, ಆ ಕಲ್ಯಾಣ ಮಂಟಪದ ಹತ್ರ ದಿನ ಮದುವೆ ಊಟ ಸಿಗ್ತದೆ. ಅದನ್ನ ಬಿಟ್ಟು ಈ ಪಿಂಡದಲ್ಲಿ ಏನ್ ಟೇಸ್ಟ್ ಇರ್ತದಂತೆ ಬರ್ತಾವ ಹೇಳು? ಸರಿ ಸರಿ ನಡಿ, ಒಳಕ್ ಹೋಗುವ. ಎಡೆ ಗೊತ್ತಾಯ್ತದೆ. ಲೇ, ನೀವಿಲ್ಲ ನಿಂತ್ಕೊಂಡು ಕೂಗ್ರಲ್ಲ. ಆಯ್ತಮ್ಮ. ಯಾರ ಬೀರ್ ಬಾಟ್ಲು ತರಿಸಿದ್ದು? ನನ್ ಗಡ್ಡ ಕುಡಿತಿದ್ದು ಇಸ್ಕಿ ಕಂಡ. ಇಸ್ಕಿ ತರಸ. ಈಗ ತರಿಸ್ತೀನಿ ಕಣವ. ಹೋಗಿ ಸಿಗಿತಮ್ಮವಾಗಲ್ಲ. ಆಯ್ತಣ್ಣ. ನೋಡಲ್ಲ, ನೀನಿದ್ದಾಗ ನಿನ್ ಮುಂದೆ ನಿಂತ್ಕೊಳಕ್ಕೂ ನಡ್ಗೆ ಉಚ್ಚಾಯ್ಕತ್ತಿದ್ದವ್ರು ಈಗ ನೀನ್ ಹೆಂಗ್ ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ. ನೀನ್ ನಡೆಗೆ ಇಸ್ಕಿ ತಗೊಂಬಾರ್ಲ ಅಂದ್ರೆ ಬೀರ್ ಬಾಟ್ಲು ತಗೊಂಬಂದಿಟ್ಟವ್ರೆ. ಬದುಕಿದಾಗ ನೀನು ಬೋರ್ಸ್ ಹತ್ರ ಕೊಟ್ಬಿಟ್ಟೆ ಬಿಡು. ಅವ್ವ, ಅದೇನಾಯ್ತೋ ಬೇಗ ಮುಗಿಸ್ಕೊ. 500 ಮನೆ ಡೀಲ್ಗೆ ಹೋಗ್ಬೇಕು. ಹೌದಲ್ಲ, ಮೊದ್ಲು ಹೇಳಕ್ಕೆ ಏನ್ ಬಂದಿತ್ತು ರೋಗ ನಿಂಗೆ? ಆಯ್ತು ಬಿಡು. ಲೇ ಯಜಮಾನ, ಇಲ್ಲಿ ಕೇಳು. 500 ಮನೆಯಾಗೆ ಹೊಸ ಕೆಲ್ಸ ಅದೇ, ನಾವು ಬಿಡ್ತೀವಿ. ಹೋಗೋ ಕೆಲ್ಸ ಸಲೀಸಾಗ್ಲಿಂತ ಆಶೀರ್ವಾದ ಮಾಡು. ಬರಲ್ಲ. ಶುಕ್ಲಾಂಬರದಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಾನನ ಪದ್ಮಾರ್ಗಂ ಗಜಾನನ ಮಹಂತಂ. ಯಾರಮ್ಮ ನೀವು? ಹೇಳ್ತೀವಿ. ಮೊದ್ಲು ಪೂಜೆ ಮುಗಿಸ ಏನೋರೆ. ಪೂಜೆ ಮುಗಿಯುತ್ತೆ, ಮೊದಲು ನೀವು ಯಾರು, ಯಾಕೆ ಬಂದಿದ್ದೀರಿ ಅದನ್ನ ಹೇಳಿ. ಹೇಳ್ತೀನಿ. ಇವನು ನನ್ ದೊಡ್ಡ ಮಗ ಭೂಪ ಅಂತ. ನಮಸ್ಕಾರ. ಇವನು ನನ್ ಚಿಕ್ಕ ಮಗ ಈಸ ಅಂತ. ನಮಸ್ಕಾರ.
ಥು! ಅಯ್ಯ, ನನ್ನ ಮಕ್ಕಳ್ರ 500 ಮನೆ ಒಳಕ್ಕೆ ಎಕಡ ಮೆಟ್ಕೊಂಡ್ ಬರ್ತಾರಲ್ಲ, ಹೋಗಿ ಬಿಟ್ಟು ಬನ್ನಿ. ನೀವು ಕುಂತ್ಕೊಂಡ್ ಬನ್ನಿ 500. ಅದೆಲ್ಲ ಇರ್ಲಿ, ಮೊದಲು ನೀವು ಬಂದ್ ವಿಷಯ ಹೇಳಿ. ಪಕ್ಕದಾಗತ್ತಲ್ಲ ಸೈಟು, ಅದು ನಮ್ದೇಯ. ಅದ್ರಾಗ ಏನಾರು ಕಟ್ಸವ ಅಂತೀವ್ನಿ. ನ್ಯಾರವರೆ ಅಂದ್ಮ್ಯಾಗೆ ನಿಮಗ ಒಂದು ಮಾತು ಹೇಳವ ಅಂತ. ಸಂತೋಷ. ಏನು ಮನೆ ಕಟ್ಬೇಕು ಅಂತಿದ್ದೀರಾ? ಅಯ್ಯೋ, ನಮಗೆ ಬೇಕಾದಷ್ಟು ಮನೆಗಳವೆ. ಆದ್ರೆ ಇರೋ 2 ಮಕ್ಕಳು ಪೋಲಿ ಅಳಿತವೆ. ಅದಕ್ಕೆ ಏನಾರ ಬಿಸ್ನೆಸ್ ಹಾಕೊಡುವ ಅಂತ. ಏನ್ ಬಿಸ್ನೆಸ್ ಹಾಕೊಡ್ಬೇಕು ಅಂತಿದ್ದೀರಿ? ಬಿಸ್ನೆಸ್ ನನ್ನ ಹಿರಿ ಮಗನ್ಗೆ ಒಂದು ಇಸ್ಪಿಟ್ ಕ್ಲಬ್ ಹಾಕೊಡುವ ಅಂತಿದ್ದೀನಿ. ನನ್ನ ಚಿಕ್ಕ ಮಗನ್ಗೆ ಒಂದು ಮಿಲಿಟರಿ ವಾಚ್ ಹಾಕೊಡುವ ಅಂತಿದ್ದೀನಿ. ಪರಮಾತ್ಮ, ಇದೆಲ್ಲ ನೀವು ನಮ್ಮನೆ ಪಕ್ಕದಲ್ಲೇ ಮಾಡ್ಬೇಕು ಅಂತಿದ್ದೀರಾ? ಹೌದು, ಇಸ್ಪೀಟ್ ಆಡೋರೆಲ್ಲ ಕುಡ್ಕೊಂಡು ಗಲಾಟೆ ಮಾಡ್ತಿರ್ತಾರೆ. ಮಿಲ್ಟ್ರಿ ಹೋಟ್ಲಿಂದ ನಾನ್ ವೆಜ್ ನಾತ ಗಮ್ ಅಂತ ಬರ್ತಾ ಇರುತ್ತೆ. ಇದೆಲ್ಲ ನಿಮ್ಗೆ ತೊಂದರೆ ಆಗಲ್ವಾ ಐನೋರೆ? ಆಗಲ್ವಾ ಮತ್ತೆ? ಗೊತ್ತಿದ್ದು ಮಾತಾಡ್ತೀರಲ್ರಿ. ಅದಕ್ಕೆ ಒಂದ್ ಕೆಲಸ ಮಾಡು, ನಮ್ ಸೈಟಿಗೆ ಅಟ್ಯಾಚ್ ಆಗಿರೋ ನಿಮ್ ಮನೆನ ನಮ್ಗೆ ಬಿಟ್ಕೊಡು. ಪುಕ್ಸಟ್ಟ ಏನ್ ಬೇಡ, ಸರ್ಕಾರದ ಬೆಲೆ ಏನಿದೆಯೋ ಅದನ್ನ ಬಿಸಾಕ್ತಿವಿ. ಏಯ್, ಏನಮ್ಮ ಮೇಲಕ್ಕೆ? ಏನೋ ಮನೆಗ್ ಬಂದವ್ರಿಗೆ ಅವಮಾನ ಮಾಡಬಾರ್ದು ಅಂತ ಅಷ್ಟೊತ್ತಿಂದ ನಾನು ಸುಮ್ನೆ ಇದ್ರೆ ನನ್ನೆನ್ನೆ ಮನೆಯಿಂದ ಆಚೆ ಕಳ್ಸೋ ಪ್ಲಾನ್ ಮಾಡ್ತಾ ಇದೀಯ ನೀನು? ವರ್ಷ ಹೆಚ್ಚಿಗೆನ ಕೊಡೋಣ ಬುಡಿ 500. ಏಯ್, ಏನಮ್ಮ ನೀ ಮಾತಾಡೋದು? ಮಕ್ಕಳಿಗೇನೋ ಬುದ್ಧಿ ಇಲ್ದೆ ಹಾಗೆ ಮಾತಾಡ್ತಾರೆ ಅಂದ್ರೆ ನೀವು ಹಾಗೆ ಮಾತಾಡ್ತೀಯೇನೋ? ಐನೋರೆ, ಹೆಚ್ಚಿಗೆ ಮಾತಾಡಬೇಡಿ. ಸುಮ್ಕೆ ಹೂ ಅಂದು ಅದೇನಾಯ್ತು ಉಪಯೋಗ ತಗೊಳ್ಳಿ. ಇಲ್ಲ ಅಂದ್ರೆ ಹೆಂಗ್ ತಗೋಬೇಕು ಅಂತ ನಮಗ್ ಗೊತ್ತು. ಏನ್ರಯ್ಯ, ಹಿರಿಯರು ಅನ್ನೋ ಗೌರವ ಇಲ್ದೆ ಬಾಯಿಗೆ ಬಂದಾಗ ಮಾತಾಡ್ತೀರಾ? ನನಗೂ ಕಾನೂನು ಗೊತ್ತು, ಅದೇನ್ ಮಾಡ್ಕೋತೀರೋ ಮಾಡ್ಕೋ ಹೋಗಿ. ಮೂಳೆ ಏನು, ನಾಯಿನೂ ಕಡಿಯುತ್ತೆ. ನಿಂಗೂ ಅದಕ್ಕೂ ಏನ್ ವ್ಯತ್ಯಾಸ? ಓಯ್ ಶಾಸ್ತ್ರಿ, ಬೇಡ ಕಂಡ 500 ಮ್ಯಾಕೆ ಕೈ ಮಾಡಕ್ ಹೋಯ್ತಲ್ಲ. ಬಿಡ. ಏನು 500 ಹುಡುಗ ಬುದ್ಧಿ ಓಸಿ ಸಮಸ್ಬಿಡಿ. ಅಲ್ಲಮ್ಮ, ಬಲಾತ್ಕಾರದಿಂದ ಆಸ್ತಿ ಕಿತ್ಕೊಳಕ್ ಬಂದ್ರೆ ಯಾರ್ ತಾನೇ ಸುಮ್ನೆ ಇರ್ತಾರೆ? ಆಯ್ತು ಕೇಳು, ಮಾರಕ್ ಇಷ್ಟ ಇರೋರು ಮಾರ್ತಾರೆ. ಇದು ನಮ್ ತಲತಲಾಂತರದಿಂದ ಬಂದಿರೋ ಆಸ್ತಿ, ನಾನ್ ಇದನ್ ಮಾರಲ್ಲ. ಏಯ್ 500, ಈ ಆಸ್ತಿನ ನೀನಾಗ್ ನೀನ್ ಕೊಟ್ರೆ ಸರಿ, ಇಲ್ದೇ ಇದ್ರೆ ಹೆಂಗ್ ತಕೋಬೇಕು ಅಂತ ನಮ್ಗೂ ಚೆನ್ನಾಗ್ ಗೊತ್ತೈತೆ. ಏಯ್ ಬರಲ್ಲ.